ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತ ಹೇಳಿದರೆ, ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ಆ್ಯಕ್ಚುಲಿ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಆಲ್ರೆಡಿ ಇದೆ. ಅದು ತುಂಬ ಟೈಮ್ ಆಯಿತು ಅದು ಓಪನ್ ಮಾಡಿ. ಅಂದರೆ ಇವಾಗ ಏನಾಯ್ತು ಅಂತ ಹೇಳಿದರೆ, ನಂದು ರೀಸೆಂಟಾಗಿ ಓಲ್ಡ್ ಮೊಬೈಲ್ ಹಾಳಾಗೋಯಿತು. ಅದು ಓಪನ್ನೇ ಆಗ್ತಿಲ್ಲ. ಸೊ ಅದರಲ್ಲಿ ಜಿಮೇಲ್ ಅಕೌಂಟ್ ಇತ್ತು, ಪಾಸ್ವರ್ಡ್ ಎಲ್ಲ ನಂಗೆ ಗೊತ್ತಿಲ್ಲ, ಮರ್ತೋಗಿದೆ. ಸೊ ನಾನು ಓಲ್ಡ್ ಮೊಬೈಲಲ್ಲಿ ಆ ಯೂಟ್ಯೂಬ್ ಚಾನಲ್ ಇದ್ದ ಕಾರಣ ನನಗೆ ಅದು ವಾಪಸ್ ಓಪನ್ ಮಾಡಲಿಕ್ಕಾಗಿಲ್ಲ. ಯಾಕಂತೇಳಿದ್ರೆ ಮೊಬೈಲೇ ಓಪನ್ ಆಗ್ತಾ ಇಲ್ಲ. ಆ್ಯಕ್ಚುಲಿ ನನಗೆ ಅದರ ಪಾಸ್ವರ್ಡ್ ಕೂಡ ಮರ್ತು ಹೋಗಿದೆ. ಸೊ ಅದೇ ಕಷ್ಟ. ಅದು ಫಾರ್ಗೋಟ್ ಎಲ್ಲ ಕೊಟ್ಟಾಯಿತು, ಎಲ್ಲ ಟ್ರೈ ಮಾಡಿ ಆಯಿತು, ಆದರೂ ಇನ್ನಾಗಿಲ್ಲ. ಎಲ್ಲಾದರೂ ಆ ಮೊಬೈಲ್ ಸರಿ ಆಯಿತು ಅಂತ ಹೇಳಿದರೆ ಅದೇ ಯೂಟ್ಯೂಬ್ ಚಾನಲನ್ನು ಕಂಟಿನ್ಯೂ ಮಾಡ್ತೀನಿ. ಬಟ್ ಇವಾಗ ಒಂದು ಸ್ಟಾರ್ಟ್ ಮಾಡಬೇಕಂತ ಅನ್ನಿಸ್ತಿದೆ. ಅದಕ್ಕೋಸ್ಕರ ಹೊಸ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಫಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿದ್ರಿ, ಸೊ ಇವಾಗಲೂ ಹಾಗೆ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ವೀಡಿಯೋ ಹಾಕ್ತಾ ಇರ್ತೀನಿ, ನೀವು ಸಪೋರ್ಟ್ ಮಾಡಬೇಕು ಫಸ್ಟ್. ನಿಜವಾಗ್ಲೂ ನಂಗೆ ತುಂಬ ಬೇಜಾರು. ಯಾಕಂತೇಳಿದರೆ ಆ ಯೂಟ್ಯೂಬ್ ಚಾನಲ್ ತುಂಬ ಇಷ್ಟ ಆಗಿತ್ತು, ಅದರಲ್ಲಿ ತುಂಬ ಸಬ್ಸ್ಕ್ರೈಬರ್ಸ್ ಇದ್ದರು. ಸೊ ಇವಾಗ ಇನ್ನಷ್ಟು ಸಬ್ಸ್ಕ್ರೈಬರ್ಸ್ ಆಗ್ತಾರಾ ಇಲ್ವಾ ಗೊತ್ತಿಲ್ಲ. ಸೊ ವೆಯ್ಟ್. ನೀವು ಸಪೋರ್ಟ್ ಮಾಡಿದರೆ ಖಂಡಿತ ಅದೇ ಥರ ಬೆಳಿತೀನಿ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಮ್ಯಾಂಗ್ಳೂರಲ್ಲಿರುವಾಗಾದರೆ ತುಂಬ ಫ್ರೆಂಡ್ಸ್ ಇದ್ದರು, ಅವ್ರ ಜೊತೆಲ್ಲ ಹೋಗ್ತಾ ಇದ್ದೆ ಔಟ್ ಸೈಡ್. ಬಟ್ ಬ್ಯಾಂಗ್ಳೂರು ಬಂದಮೇಲೆ ಇಲ್ಲಿ ಸ್ವಲ್ಪ ಫ್ರೆಂಡ್ಸ್ ಕಡಿಮೆ ಆಗಿದ್ದಾರೆ. ಹೊರಗೆ ಹೋಗೋಕ್ಕೆ ಕಷ್ಟ ಆಗ್ತದೆ. ಯಾಕಂತೇಳಿದ್ರೆ ನಾನು ಒಬ್ಬಳೇ ಜಾಸ್ತಿ ಹೋಗಲ್ಲ. ಯಾರಾದರೂ ಫ್ರೆಂಡ್ಸ್ ಇದ್ದರೆ ನಾವು ಹೋಗ್ತೀನಿ, ಒಬ್ಬಳೇ ಹೋಗೋಕ್ಕೂ ಸರಿ ಆಗಲ್ಲ. ವ್ಲಾಗ್ ಮಾಡೋಕ್ಕಂತೂ ಒಬ್ಬಳೇ ಹೇಗೆ ವ್ಲಾಗ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಫ್ರೆಂಡ್ಸಲ್ಲಿದ್ದರೆ ಜಾಲಿ ಆಗ್ತದೆ, ಎಂಜಾಯ್ ಮಾಡಿಕೊಂಡು ವ್ಲಾಗ್ ಮಾಡಲಿಕ್ಕಾಗ್ತದೆ. ಸೊ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಸಿಗ್ತಾರ ಅಂತ, ನೋಡ. ಬಟ್ ಅದೇ ಯೂಟ್ಯೂಬ್ ಚಾನಲ್ ಇದ್ದರೆ ಇನ್ನೂ ಚೆನ್ನಾಗಿತ್ತು ಅಂತ ಅನ್ನಿಸ್ತದೆ. ಆದರೆ ಅದು ಇನ್ನೂ ಸಿಗೋಕ್ಕೆ ಚಾನ್ಸ್ ಇಲ್ಲ ಅಂತ ಅನ್ನಿಸ್ತದೆ, ಗೊತ್ತಿಲ್ಲ. ಆದರೂ ಬಿಡಿ, ಇದನ್ನು ಕಂಟಿನ್ಯೂ ಮಾಡ್ತೀನಿ ಈ ಚಾನಲನ್ನು. ಅಂತೇಳಿದರೆ ನನಗೆ ಈ ಪಾಸ್ವರ್ಡ್ ಮಾತ್ರ ನೆನಪಿಡ್ಲಿಕ್ಕಾಗಲ್ಲ, ಮರ್ತೇ ಹೋಗ್ತದೆ. ಇನ್ಸ್ಟಾಗ್ರಾಮ್ ಕೂಡ ಅಷ್ಟೇ ಮರ್ತೋಗಿತ್ತು. ಅದೊಬ್ಬರು ಫ್ರೆಂಡ್ ಸರಿ ಮಾಡಿಕೊಟ್ರು, ಅದು ತುಂಬ ಬೇಜಾರಾಗಿತ್ತು. ಅದೊಂದು ಪಬ್ಲಿಕ್ ಅಕೌಂಟ್ ಇತ್ತು, ಅದು ಸಿಕ್ಕಲ್ಲ ಅಂತ. ಆಮೇಲೆ ಅದು ಸಿಕ್ತು. ಇವಾಗ ನನ್ನ ಜಿಮೇಲ್ ಅಕೌಂಟ್ ಸಿಕ್ಕಿದ್ದು, ಜಿಮೇಲ್ ಅಕೌಂಟ್ ಗೊತ್ತಿದೆ, ಪಾಸ್ವರ್ಡ್ ಗೊತ್ತಿಲ್ಲ. ಅದು ಸಿಕ್ಕಿದರೆ ಚಾನ್ಸ್ ಕಂಟಿನ್ಯೂ ಮಾಡ್ಬೋದು, ಇಲ್ಲರೆ ಆಗಲ್ಲ. ಇಲ್ಲರೆ ಇದೇ ಯೂಟ್ಯೂಬ್ ಚಾನಲಿಂದ ಕಂಟಿನ್ಯೂ ಮಾಡಬೇಕಾಗ್ತದೆ. ನಾನು ಬ್ಯಾಂಗ್ಳೂರು ಬಂದಮೇಲೆ ಒಂದು ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿಲ್ಲ. ಯಾಕಂತೇಳಿದರೆ ನಾನು ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಜಾಸ್ತಿ ಹೊರಗೆ ಹೊರಗೆ ಹೋಗ್ತಿದ್ರು ಕೂಡ ವ್ಲಾಗ್ ಮಾಡುವಷ್ಟು ಟೈಮ್ ಇರಲಿಲ್ಲ ಆಬ್ವಿಯಸ್ಲಿ. ನನ್ನ ಮೊಬೈಲ್ ಮಾತ್ರ ಓಲ್ಡ್ ಮೊಬೈಲ್ ಇತ್ತು, ಅದರಲ್ಲಿ ಕ್ಲಾರಿಟಿ ಇಲ್ಲ ಅಂತ ಹೇಳಿ ಫುಲ್ಲು ಸ್ಟೋರೇಜ್ ಎಲ್ಲ ಫುಲ್ಲಾಗಿತ್ತು ಆ ಮೊಬೈಲಲ್ಲಿ. ಸೊ ಅದರಲ್ಲಿ ನನಗೆ ವ್ಲಾಗ್ ಮಾಡೋಕ್ಕಾಗಲ್ಲ ಅಂತೇಳಿ ಮಾಡ್ತಿರಲಿಲ್ಲ. ಬ್ಯಾಂಗ್ಳೂರು ಬಂದಮೇಲೆ ಯಾಕೆ ನಾನು ವ್ಲಾಗ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ, ನಾನು ಆ್ಯಕ್ಚುಲಿ ವೆಯ್ಟ್ ಮಾಡ್ತಾಯಿದ್ದೆ ಹೊಸ ಮೊಬೈಲ್ ಬರ್ತದೆ. ಹೊಸ ಮೊಬೈಲ್ ಆದಮೇಲೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ, ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಇಷ್ಟುವರೆಗೂ ಮೊಬೈಲ್ ತೆಗಿಯೋಕ್ಕಂತೂ ಆಗಲಿಲ್ಲ. ಆಮೇಲೆ ಏನಾಯ್ತು ಅಂತ ಹೇಳಿದರೆ, ಆ ಮೊಬೈಲ್ ಸಡನ್ನಾಗಿ ಆಫ್ ಆಯಿತು, ಕೈ ಕೊಟ್ಬಿಡ್ತು. ಅದು ಮಾತ್ರ ಫುಲ್ ಸ್ಟೋರೇಜ್ ಆಗಿತ್ತು. ಆ ಮೊಬೈಲಲ್ಲಿ ವ್ಲಾಗ್ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಫುಲ್ ಸ್ಟೋರೇಜ್, ಏನೂ ವೀಡಿಯೋ ಇಟ್ಕೊಳ್ಲಿಕ್ಕೆ ಆಗ್ತಾಯಿರಲಿಲ್ಲ, ಏನು ಹಾಕಲಿಕ್ಕೂ ಆಗ್ತಾಯಿರಲಿಲ್ಲ. ಅದಕ್ಕೋಸ್ಕರ ಅದು ಕಷ್ಟ ಆಗ್ತಿದೆ, ಅದಕ್ಕೆ ಹಾಗೆ ಬಿಟ್ಟಿದ್ದೆ ವ್ಲಾಗ್ ಮಾಡೋದನ್ನು. ಆಮೇಲೆ ಸಡನ್ನಾಗಿ ಮೊಬೈಲ್ ಹಾಳಾಯ್ತು ಅಂತೇಳಿ ಏನು ಮಾಡೋಕ್ಕಾಗಲ್ಲ. ಮೊಬೈಲ್ ಇವಾಗಲೇ ಬೇಕೇ ಬೇಕಲ್ವ, ನಿಮಗೂ ಗೊತ್ತು. ಮೊಬೈಲ್ ಇಲ್ಲದೇ ಇಲ್ಲ ಅಂದರೆ ಆಗೋದೇ ಇಲ್ಲ. ನಿಜವಾಗ್ಲೂ ಮೊಬೈಲ್ ವೆರಿ ಇಂಪಾರ್ಟೆಂಟ್ ಆಗಿದೆ ಇವಾಗಿನ ಜನ್ರೇಷನಲ್ಲಿ. ಸೊ ಹಾಗಾಗಿ ಆಮೇಲೆ ನಾನು ರೀಸೆಂಟಾಗಿ ಮೊಬೈಲ್ ಬೈ ಮಾಡಿದ್ದೆ. ಬಟ್ ಒಳ್ಳೆ ಮೊಬೈಲಲ್ಲಿ ಒಳ್ಳೆ ಪ್ರೈಸ್ ಇರೋ ಮೊಬೈಲ್ ಕೊಡಲ್ಲ, ಚೀಪ್ ಆ್ಯಂಡ್ ಬೆಸ್ಟ್. ಸೊ ಅದರಲ್ಲೇ ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡ, ಮುಂದೆ ಆದರೆ ಒಳ್ಳೆ ಮೊಬೈಲ್ ತೆಗಿಬೋದು. ಆ್ಯಕ್ಚುಲಿ ನನ್ನ ಡ್ರೀಮ್ ಇದ್ದದ್ದೇ ಐಫೋನ್ ತೆಗೆಯೋದು ಅಂತ. ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೆ, ಐಫೋನೇ ತೆಗೆಯುವ, ಮೊಬೈಲ್ ತೆಗೆಯೋದೇ ಬೇಡ ಬೇರೆ ಯಾವುದು ಅಂತ. ಯಾಕಂತೇಳಿದ್ರೆ ವ್ಲಾಗ್ ಮಾಡಲಿಕ್ಕೆ ಐಫೋನ್ ಯೂಸ್ ಆಗ್ತದೆ. ಆಲ್ಮೋಸ್ಟ್ ಎಲ್ಲರ ಜೊತೆ ಇವಾಗ ಐಫೋನ್ ಇದೆ. ಇವಾಗ ಐಫೋನ್ ಇಲ್ಲದೆ ಇರೋದ್ರು ತುಂಬ ಕಡಿಮೆ. ಬಟ್ ಅದರಲ್ಲಿ ಚೆನ್ನಾಗಿ ಬರುತ್ತೆ, ಕ್ಲಾರಿಟಿ ಒಳ್ಳೇದಿರುತ್ತೆ ಅಂತ ಹೇಳಿ ಅದೇ ತಗೊಳ್ಳುವ ಅಂತ ಅಂದ್ಕೊಂಡಿದ್ದೆ. ಬಟ್ ರೀಸೆಂಟಾಗಿ ಮೊಬೈಲ್ ಕೈ ಕೊಡ್ತು ಅಂತ ಹೇಳಿ ಆಗಲಿಲ್ಲ ತೆಗಿಯೋಕ್ಕೆ, ಸ್ವಲ್ಪ ಮನಿ ಪ್ರಾಬ್ಲಮ್ ಆಯಿತು. ಅದಕ್ಕೋಸ್ಕರ ಸಣ್ಣ ಮೊಬೈಲೇ ತಗೊಂಡೆ, ಕಡಿಮೆ ಪ್ರೈಸ್ ಮೊಬೈಲ್ ತಗೊಂಡೆ. ಅರ್ಜೆಂಟಾಗಿ ಮೊಬೈಲ್ ಬೇಕಿತ್ತು, ಅದಕ್ಕೋಸ್ಕರ ಬೈ ಮಾಡಿತ್ತು. ನೆಕ್ಸ್ಟ್ ಆದರೆ ನೋಡ, ತೆಗಿಯೋಕ್ಕಾಗುತ್ತಾ ಇಲ್ವಾ, ಇಲ್ಲರೆ ಇದರಲ್ಲೇ ಕಂಟಿನ್ಯೂ ಮಾಡೋದಾ, ನೋಡ ವೇಟ್. ಬ್ಯಾಂಗ್ಳೂರಲ್ಲಂತೂ ಒಳ್ಳೊಳ್ಳೆ ಪ್ಲೇಸ್ ಇದೆ, ತುಂಬ ವಿಸಿಟಿಂಗ್ ಪ್ಲೇಸ್ ಇದೆ, ಹೋಗಬೇಕು. ಆದರೆ ಒಬ್ಬಳೇ ಹೋಗೋಕ್ಕೆ ಕಷ್ಟ. ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವ್ರನ್ನ ಕರ್ಕೊಂಡು ಹೋಗ್ಬೋದು, ಅವ್ರ ಜೊತೆ ಹೋಗ್ಲಿಕ್ಕಾಗ್ತದೆ.
ಇವಾಗ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಯಾಕಂತೇಳಿದರೆ ಒಂದು ಸೈಡಿಂದ ಆಫೀಸ್ ವರ್ಕ್, ಒಂದು ಸೈಡಿಂದ ಸ್ಟಡಿ ಮಾಡ್ತಾ ಇದ್ದೇನೆ, ಒಂದು ಸೈಡಿಂದ ವ್ಲಾಗ್ ಸ್ಟಾರ್ಟ್ ಮಾಡಬೇಕಂತ ಕಾಯ್ತಾ ಇದ್ದೇನೆ. ಸೊ ಮೂರು ಹೇಗಾಗುತ್ತೆ ಗೊತ್ತಿಲ್ಲ. ಬಟ್ ನೀವು ಸಪೋರ್ಟ್ ಮಾಡಿದರೆ ಆಗ್ಬೋದು ಅಂತ ಅನಿಸ್ತದೆ, ನೋಡ. ಇನ್ನೂ ಹೊಸ ವ್ಲಾಗ್ನೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್.